ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಯುಗಾದಿ, ಹ್ಯಾಪಿ ಯುಗಾದಿ ಎಲ್ರಿಗೂ. ಸೊ ಈಗ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ಸೊ ಒಂದು ಸ್ವಲ್ಪ ಮಾರ್ಕೆಟ್ ಹೋಗಿ ಬರೋದಿದೆ, ಹೂವು ತರಕಾರಿ ಮತ್ತು ಎಲೆಯದೆಲ್ಲ ತರೋದಿದೆ, ಕಾಯಿ ಅದೆಲ್ಲ. ಸೊ ಅದು ಹೋಗಿ ಬರ್ತೀನಿ. ಅಂದ ತಕ್ಷಣ ಒಂದು ಸ್ವಲ್ಪ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕು. ನಿನ್ನೆ ಮಳೆ ಫುಲ್ ಜೋರಾಯಿತು, ಹಿಂಗಾಗಿ ಎಲ್ಲ ಬಾಜು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅದೆಲ್ಲ ಮಣ್ಣೆಲ್ಲ ಈ ಕಡೆ ಗಲೀಜಾಗಿದೆ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಅಂದ ತಕ್ಷಣ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಇವತ್ತು ಏನೇನಾಗುತ್ತೆ ಏನೇನು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ರಿಗೂ. ಸೊ ಮಾರ್ಕೆಟ್ಗೆ ಹೋಗಿ ಬಂದ ನಂತರ ಸಿಗ್ತೀನಿ. ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಈಗ ಪೂಜೆ ಮಾಡಬೇಕು. ಪೂಜೆ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ಗೆ ಹೋಗಿ ಬಂದು ಇವತ್ತೇನು ಅಡುಗೆ ಮಾಡಬೇಕು ನೋಡಬೇಕು. ಸೊ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಈಗ ರೆಡಿಯಾಗಿ ಪೂಜೆ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗಿ ಬರ್ತೀನಿ. ಸೊ ಗೈಸ್, ಇಲ್ಲೇ ಮನೆ ಹತ್ರ ಬಸವೇಶ್ವರ ಗಾಯತ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಕ್ಯೂ ಇದೆ, ಒಳಗಡೆ ಹೋಗಿಲ್ಲ ಇನ್ನು.
ಟೆಂಪಲ್ಗೆ ಬಂದು ಪೂಜೆ ಮಾಡಿ ಎಲ್ಲ ಆಯಿತು. ಈಗ ಅಡುಗೆಯಲ್ಲಿ ಚಟ್ನಿ ಕೋಸಂಬರಿ, ಆಮೇಲೆ ಬೆಂಗನ್ ಸಬ್ಜಿ ಮಾಡಿದ್ವಿ, ಆಮೇಲೆ ರೈಸು ಸಾಂಬಾರು ಬಜ್ಜಿ, ಆಮೇಲೆ ಹೋಳಿಗೆ ಮಾಡಿದ್ವಿ. ಸ್ವೀಟಲ್ಲಿ ಜಾಸ್ತಿ ತಿನ್ನೋದಿಲ್ಲ ಅಂಥೇಳಿ ಇವತ್ತಿನಗೋಸ್ಕರ ಅಷ್ಟು ಮಾಡಿದ್ವಿ. ನಾವು 3 ಜನ ಅಂಥೇಳಿ ಸಿಂಪಲ್ ಅಡುಗೆ ಮಾಡಿದ್ವಿ, ಜಾಸ್ತಿ ಏನೂ ಮಾಡಿದ್ದಿಲ್ಲ. The next day. ಇದು ಯುಗಾದಿ ನೆಕ್ಸ್ಟ್ ಡೇ. ಸೊ ಈಗ ಕಂಟಿನ್ಯೂಸ್ 4 ಡೇಸ್ ಹಾಲಿಡೇ ಬಂದಿತ್ತು, ಹೀಗಾಗಿ ನಿನ್ನೆ ಹಬ್ಬ ಆಯಿತು. ಇವತ್ತು ಸುಮ್ಮನೆ ಇಲ್ಲೇ ಜಯನಗರ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇನ್ನು ಜಯನಗರ ಹಬ್ಬ ಅಂಥೇಳಿ ಏನೋ ಅಂದರೆ ಫೆಸ್ಟ್ ಥರ ಏನೋ ಇದೆ, ಜಯನಗರ ಹಬ್ಬ ಅಂಥೇಳಿ ನಿಯರ್ ಆಗುತ್ತೆ. ಸೊ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಈಗ ರೆಡಿಯಾಗಿದ್ದೀನಿ, ಹೋಗ್ತಾಯಿದ್ದೀವಿ. ನೋಡೋಣ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಏನೇನಿರುತ್ತೆ, ಏನೇನಿದೆ ಅಲ್ಲಿ ತೋರಿಸ್ತೀನಿ ಎಲ್ಲ ವಿಡಿಯೋದಲ್ಲಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಫ್ರೆಂಡ್ಸ್ ಜೊತೆ ಫಿಲ್ಮ್ ಹೋಗೋದಿತ್ತು. ಸೊ ಆ ಫಿಲ್ಮ್ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹೀಗಾಗಿ ಹೋಗಲಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ. ಅವರಷ್ಟೇ ಫ್ರೆಂಡ್ಸ್ ಅಷ್ಟೇ ಹೋದರು. ಸೊ ಬೋರ್ ಆಗ್ತಾಯಿತ್ತು ಮನೆಯಲ್ಲಿ ಕುಂತು. ಸೊ ಹಿಂಗೆ ಇಲ್ಲೇ ನಿಯರ್ ಇದೆ ಅಂಥೇಳಿ ಜಯನಗರ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಸೊ ಗೈಸ್, ಈಗ ಬಂದಿದ್ದೀವಿ ಒಳಗಡೆ. ಫುಲ್ ರಶ್ ಇದೆ, ಅಂದರೆ 4 ಡೇಸ್ದೇನೋ ಫೆಸ್ಟ್ ಇದೆ. ಸೊ ಇವತ್ತು ಇವತ್ತು 3rd ಡೇ ಇವತ್ತು. ಸೊ ಫುಲ್ ರಶ್ ಇದೆ. ಇನ್ನು ಒಳಗಡೆ ಹೋಗಿಲ್ಲ, ಇಲ್ಲೇ ಎಂಟ್ರೆನ್ಸಲ್ಲಿ ಇದ್ದೀವಿ ಇನ್ನು. ಎಲ್ಲ ಥರ ಸ್ಟಾಲ್ ಇದೆ ಇಲ್ಲಿ. ಫುಡ್ ಸ್ಟಾಲು, ಸಾರಿ ಸ್ಟಾಲು, ಡ್ರೆಸ್ ಸ್ಟಾಲು, ಆಮೇಲೆ ಜ್ಯುವೆಲ್ರೀಸ್, ಆಮೇಲೆ ಮಸಾಲಾ ಸ್ಟಾಲು, ಆಮೇಲೆ ಕಾಂಚೀಪುರಂ ಸಾರಿ ಸ್ಟಾಲು, ಆಮೇಲೆ ಬನಾರಸಿ ಸೀರೆ ಸ್ಟಾಲು, ಎಲ್ಲ ರೀತಿ ಸ್ಟಾಲ್ ಇದೆ ಇಲ್ಲಿ. ಗೈಸ್, ಪ್ರತಿಯೊಂದು ಸ್ಟಾಲ್ ತೋರ್ಸೋಕ್ಕಾಗೋದಿಲ್ಲ, ಫುಲ್ ರಶ್ ಇದೆ. ಬಟ್ ನಾನು ಬಾಯಿಲೇನೆ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಆಮೇಲೇನೋ ಫಂಕ್ಷನ್ ನಡೀತಾ ಇದೆ, ಅಂದರೆ ಈವ್ನಿಂಗ್ ಪ್ರೋಗ್ರಾಮ್ ಥರ ಸ್ಟೇಜ್ ಹಾಕಿದ್ದಾರೆ. ಸೊ ಈ ಥರ ಎಲ್ಲ ಏನೋ ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲಿ. ಸೊ ಫೆಸ್ಟ್ ಇರೋವರೆಗೂ ಡೈಲಿ ಈವ್ನಿಂಗ್ ಏನೋ ಪ್ರೋಗ್ರಾಮ್ ಇರುತ್ತೆ. ಇದು ಲೊಕೇಶನ್ ಒಂದು ಜಯನಗರ್ ಶಾಲಿನಿ ಗ್ರೌಂಡ್ ಅಂತಿದೆ. ಜಯನಗರ್ ಶಾಲಿನಿ ಗ್ರೌಂಡ್ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. 22ವರೆಗೂ ಇರೋದು ಇದು, ಅಂದರೆ ಇನ್ನೊಂದು 2 ಡೇಸ್ ಅಷ್ಟೇ. ಸೊ ಗೈಸ್, ಇದು ನಮ್ಮ ಚೈಲ್ಡ್ಹುಡ್ ಮೆಮ್ರೀಸ್. ಸ್ಕೂಲಲ್ಲಿ ಇದ್ದಾಗ ತಿಂತಿದ್ವಿ, 1 ರೂಪೀಸ್ಗೆ 4. ಸೊ ಇದೆಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಇಲ್ಲಿ. ಕಾರ್ನ್ ತೊಗೊಂಡೆ, ಕಾರ್ನ್ ಕ್ರ್ಯಾಕರ್ಸ್. ಈ ಕಡೆ ಎಲ್ಲ ಫುಡ್ ಸ್ಟಾಲ್ ಇದೆ ಫುಲ್ಲು. ಇದೊಂದೇ ಪಾಪ್ಕಾರ್ನ್ ತೊಗೊಂಡಿದ್ವಿ. ಇದನ್ನು ಸ್ಕೂಲಲ್ಲಿದ್ದಾಗ ಸಿಕ್ತಿತ್ತು, ಅದಕ್ಕೇನು ನೇಮ್ ಹೆಸರು ಗೊತ್ತಿಲ್ಲ ನನಗೆ. ಸೊ ನೆನಪಾಗ್ತಾ ಇಲ್ಲ. ಸೇಮ್ ಟೇಸ್ಟ್ ಇದೆ ಫುಲ್ಲು. ಮಿರ್ಚಿ ತೊಗೋತಾ ಇದ್ದೀವಿ, ಹಸಿವಾಗ್ತಾ ಇತ್ತು, ಹಿಂಗಾಗಿ ಮಿರ್ಚಿ ತೊಗೊಂಡಿದ್ವಿ.